ಪುಣಾತೀತಿ ಮಗಳು ಎಂತಕ್ಕೆ ಹಿಂಗೆ ಮಾಡ್ತದೇನ. ಇಷ್ಟೊತ್ತಾದರೂ ಎದ್ದು ಹೆರಿಗೆ ಬರೋಕ್ಕಾಗಲ್ಲ. ಅವನು ಇದ್ದಿದ್ರೆ ದಿನ ಹೇಳ್ತಿದ್ದ ಅಂತ ಕಾಣ್ತದೆ, ಹೇಳು ಹೇಳು ಅಂತ. ಅವನಿಗೆ ಮನೇಲಿ ಇಲ್ದಿದ್ದೆ ಒಂದು ಹೇಳಿಯಾಗಿದೆ. ಎಂತ ಬಸ್ರಿ ಹಿಂಗ್ಸ್ರಿ ಇಷ್ಟೊತ್ತು ಮಲ್ಕೊಂಡಿರೋದು. ಹೊತ್ತಿಗೆ ಸರಿಯಾಗಿ ಎದ್ದು ಮಕ ಏಕ ತೊಳೆದು ಕುಡಿಯೋಕ್ಕೆ ತಿನ್ನೋಕ್ಕೆ ಅಂತ ನೋಡ್ಕೊಂಡಿದೆ ಹೇಳೋಕ್ಕೆ ಹೋದ್ರೆ ಅದಕ್ಕೆ ಒಂದು ದೊಡ್ಡ ಪುರಾಣ ಮಾಡ್ತದೆ. ಎಂತ ಈಗ ನಾನು ಸುಮ್ಮನಿದ್ದೀನಿ, ನಮ್ಮನೇಲಿ ಇವ್ರು ನೋಡಿದ್ರೆ ಈಗ ಕೂಗೋಕ್ಕೆ ಶುರು ಮಾಡ್ತಾರೆ. ಎಂತ ಇದ್ದರಿದ್ರೆ ಮನೆಯಲ್ಲಿ ಇಷ್ಟೋ ತನಕ ಬಿಸಿಲಿನ ಹೊತ್ತಿಗೆ ಬರೋ ತನಕ ಮಲ್ಕೊಂಡಿರೋದು ಅಂದರೆ ಏನೋ ಅಂತಾರೆ. ಒಂದು ದಿವಸ ಇದೇನೆ ಇವರೊಬ್ಬರು ಬೇಗ ಮನೆಗೆ ಬರದೇ ಇದ್ರೆ ಸಾಕು, ಇವ್ರು ಬರೋರೊಳಗೆ ಅದು ಎದ್ದು ಮಕ ತೊಳೆದಿದ್ರೆ ಸಾಕು. ಥೋ, ಭಾಳ ಒಂಥರ ಆಗ್ಯಾನಪ್ಪ. ಓಹೋ, ಏನು ಫೋನಲ್ಲೇ ಮಾತುಕತೆ ಆಗ್ತಾ ಇದೆ. ಯಾರು ಫೋನ್ ಮಾಡ್ಯಾರೆ? ಇವನೇ ಫೋನ್ ಮಾಡ್ಯಾನ ಎಂಥದ? ಇನ್ನು ಹಾಸಿಗೆ ಬಿಟ್ಟು ಎದ್ದಂಗಿಲ್ಲ. ಅಲ್ಲ, ಎದ್ದು ಮಕ ತೊಳ್ಕೊಬಂದು ಕೂತಿದ್ದ. ಇಷ್ಟು ಹೊತ್ತು ಹೇಳದೆ ಇರೋಕೆ ಏನು ಕಲಿನಾ? ನಾಚಿಕೆ ಮಾನ ಮರ್ಯಾದೆ ಇಲ್ಲನು? ಮನೆ ಸೊಸೆ ಇಷ್ಟೊತ್ತಿಗೆ ಹೇಳ್ಬೇಕು ಬಿಡ್ಬೇಕು ಅನ್ನೋದಿಲ್ಲ. ನಮ್ಮ ಮನೆಯಲ್ಲಿ ಇದ್ರದ್ದು ಕೆಲಸ ಎಲ್ಲ, ಅಯ್ಯೋ ಅದನ್ನು ಮುಟ್ಟಬೇಡ, ಇದನ್ನು ಮುಟ್ಟಬೇಡ, ನಿಂಗೆ ಓಡಾಗ್ತದೆ, ನಿಂಗೆ ಸುಸ್ತಾಗ್ತದೆ ಅಂತ ಹೇಳಿ 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 ಅದಕ್ಕೆ ಹಿಂಗಾಕಿ ಕೂತದೆ. ಲಲಿತಾ, ಲಲಿತಾ, ಎಂತ ಮಾಡ್ತಿದ್ದೀಯೇ? ನಿಂಗೊಬ್ಳಿಗೆ ಕೆಲಸನೇ ಬಗೆಹರಿಯಲ್ಲ ನೋಡಿ. ಎಷ್ಟು ಹೊತ್ತಿಗೆ ನೋಡಿದ್ರೂ ಕೆಲಸ ಮಾಡ್ತಿರ್ತೀಯ, ಎಷ್ಟು ಹೊತ್ತಿಗೆ ನೋಡಿದ್ರೂ ಕೆಲಸ ಮಾಡ್ತಿರ್ತೀಯ. ಏನು ಒಬ್ಬಳೇ ಏನು ಗುತ್ತಿಗೆ ತಗೊಂಡಿಯೇನೆ? ಎಲ್ಲರಿಗೂ ಸ್ವಲ್ಪ ಹಂಚೆ ಕೆಲಸ ಮಾಡೋಕ್ಕೆ ಮಾಡ್ಕೋಬಾರ್ದಾ? ಅದು ಏನು ಸ್ವಭಾವ ನೋಡೋಣ ನಿಂದ? ಅದೇ ಹೊತ್ತು ಇವರು ಬಂದೇ ಬಿಟ್ರು, ಏನು ಗೊತ್ತಿಲ್ಲ ನಾನೀಗ. ಪುಣಾತ್ಕಿತಿ ಮಗಳಿಗೆ ಎಂತಕ್ಕೆ ಹಿಂಗೆ ಮಾಡ್ತದೋ, ಒಂದು ಹೆದರಿಕೆ ಭವೆ ಅನ್ನೋದೇ ಇಲ್ಲ ಆಗಿ ಹೋಗ್ಯದಪ್ಪ ಅದಕ್ಕೀಗ. ಅವಾಗೆಲ್ಲಾದರೂ ಸ್ವಲ್ಪ ಹೆದರ್ತಿತ್ತು, ಈಗ ಏನು ಸಾಧಾರಣದರೆ ಹೆದರಲ್ಲ ಅದು. ಏನ ಇನ್ನು ಬೊಡ್ಡು ಬೊಳದೇ ಆಗಲೇನಲ್ಲ? ಎಂತೆಂತ ಎಲ್ಲ ತಯಾರು ಮಾಡ್ತಿದ್ದೀಯ? ಯಾವ್ಯಾವ ಬಗೆ ಮಾಡಿಕ್ಬೇಕು ಅಂತ? ಅಲ್ಲ, ಏನು ಮಾಡ್ಬೇಕಂತ ಮಾಡ್ಕೊಂಡಿಯ ನೀನು? ಏನು ಮಾಡಬೇಕು ಅಂತ? ಈಗ ನಮಗೆಲ್ಲ ವಯಸ್ಸಾದ ಕಾಲಕ್ಕೆ ಅವ್ರ ಮನೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೆಯೇ? ಇಲ್ಲ. ಎಷ್ಟು ವರ್ಷ ಮಾಡ್ತೀಯ ಹಿಂಗೆಯ? ಯಾವ ಜವಾಬ್ದಾರಿನೂ ಇಲ್ಲ, ನಾನಾತು ನನ್ನ ಇದಾತು ಅಂತ ಇದ್ದರೆ ಹಾಗೆ ನೀನು ಸುಮ್ಮನೆ ಇರ್ತೀಯಲ್ಲ. ಎಲ್ಲಿಗೆ ಹೋಗಿ ಮುಟ್ಕಿತದೆ ಈಗ? ಏನು ವಯಸ್ಸು ಕೂಡ ಬರ್ತದ ನಿಂಗೆ ವರ್ಷ? ಏನಾರ ಮಾಡ್ಕೆ. ಅಲ್ಲ, ಬಸ್ರಿ ಹೆಂಗಸು ಇಷ್ಟು ಹೊತ್ತು ಮಲಗ್ದಲ್ಲಿಂದ ಹೇಳ್ದೆ ಅದೆಯಲ್ಲ, ನಿಂಗೆ ಅದನ್ನಾರು ಹೇಳಬೇಕು ಅಂತ ಇಲ್ಲ ನಿಂಗೆ? ಬಾಕಿ ಎಲ್ಲ ಹೋಗಲಿ, ಕೆಲಸ ಬಗ್ಸಿ ಹಂಗೆ ಇರಲಿ. ಅವರವರು ಒಂದು ಆರೋಗ್ಯಕ್ಕಾಗಲಿ ಮನೆಗೆ ಎಷ್ಟು ದರಿದ್ರ ಅದ. ಇಷ್ಟೊತ್ತು ಯಾರು ಮಲಗಿರ್ತಾರ? ಅದು ಎದ್ದದ ಎಳ್ಳೇ ಇಲ್ಲ, ಅಲ್ಲೇ ಎದ್ದ ಈಚೆಗೆ ಬಂದು ಆಚೆಗೆ ಹೋಗ್ಯದ ಎಂತ? ನಾನು ಮತ್ತೆ ಹೇಳಬೇಕು ಅನ್ನೋ ಬೇಡ ಅಂತ ಹಂಗೆ ಬಂದೆ. ಎದ್ದೆಲ್ಲರೂ ಮಕ ತೊಳ್ಕೊಂಡು ಮತ್ತೇನಾರು ಹೋಗಿ ಕೂತದನೋ ಅಂತ. ಆದ್ರೆ ಏನದೆ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಅದೀಯಪ್ಪ. ಏನು ನಿನ್ನ ಮಗ ಫೋನ್ ಮಾಡ್ಯಾನೆ ಏನ? ನನ್ನ ಹೆಂಡ್ತಿನ ಮುರ್ಕೊಂಡು ನುಂಗೇ ಬಿಟ್ರು ಅಂತ ತಿಳ್ಕೊಂಡಾನ ಏನ? ಇನ್ನು ಇದೇ ನಮ್ಮ ಕಡೆ ಎಲ್ಲಿಗಾರು ಹೋಗಿದ್ರೆ ಈಗ ಫಸ್ಟ್ ನಿನ್ನ ಸೊಸೆನೇ ಬಂದು ಕೇಳ್ತಿತ್ತು, ನಾನೊಬ್ಬಳೇ ಇರಬೇಕು, ಹೋಗಲ್ಲಿ ಉಳಿದಾರೆ ಹಂಗೆ ಹಿಂಗೆ ಅಂತ. ಈಗ ಬಾಯಿ ಮುಚ್ಚಿಕೊಂಡದೆ ಫೋನಲ್ಲಿ ಉಂಜಾತಿ ಮಾತುಕತೆ. ಒಳ್ಳೆ ಮಾತಲ್ಲಿ ಹೋಗಿ ಎದ್ದು ಯಾರಿಗೆ ಬಾ ಫೋನಲ್ಲಿ ಮಾತಾಡಿ ಸಾಕು ಅಂತೇಳಿ ಹೇಳು. ನಾ ಹೇಳಿದ್ರು ಮತ್ತೆ ಸಿಟ್ಕೊಂಡು ಹೇಳ್ಬೇಕಾಗ್ತದೆ. ನೀ ನಿಧಾನದಿಂದ ಹೇಳ್ತೀಯ, ಹೋಗಿ ಹೇಳು. ಸ್ವಲ್ಪ ಶಿಸ್ತು ಕಲಿಸು ಈಗಲಿಂದಾನೆ. ಅದು ಎದ್ದಾದ್ರಿ ಆವಾಗಲೇ ಎದ್ದು ಮಕ ತೊಳ್ಕೊಂಡು ಅದು ಎಂಥದ ಕಸ ಏನೋ ಎಂಥ ದಿನ ಕುಡಿತಿತ್ತಲ್ಲ ಅದನ್ನು ಕುಡ್ಕೊಂಡು ಅಷ್ಟೊತ್ತಿಗೆ ಅರ್ಧ ಫೋನ್ ಬಂತಪ್ಪ, ಹೋತು. ಫೋನಲ್ಲಿ ಮಾತಾಡ್ತಾ ನೀವು ಎಂತ ಹೇಳಕ್ಕೆ ಹೋಗ್ಬೇಡಿ ಪುಣ್ಯಾತ್ಮ, ನಾನು ಹೇಳ್ತೀನಿ. ಹೆಂಗೆ ಒಂದು 2 ತಿಂಗಳು ಕಾಲದ ಮೇಲೆ ಕಳಿಸಿದ್ರೆ ಅತ್ಲಾಗೆ ಇರ್ತದಲ್ಲ. ಈಗ ಬಸ್ರಲ್ಲ ಅಂತೇಳಿ ಅಷ್ಟೇ. ಆಮೇಲೆ ಗೊತ್ತಾಗ್ತದೆ ಅವ್ರವ್ರ ಮನೆ ಸಂಸಾರ ಅವ್ರು ಮಾಡ್ಕೊಂಡೇ ಇದ್ದರೆ ಅವರಿಗೆ ಇಲ್ಲ, ಗೊತ್ತಾಗ್ತದೆ. ಇವತ್ತು ತನಕ ನೀವೇನು ಹೇಳಬೇಡಿ. ಗಂಡು ಬೇರೆ ಮನೇಲಿಲ್ಲ, ಕಡೆಗೆ ನಾವೊಂದು ಹೇಳೋದು ಅವ್ರೊಂದು ತಿಳ್ಕೊಳ್ಳೋದು ಯಾಕೆ ಬೇಕು ಮರ? ಇಷ್ಟು ದಿವಸನೇ ಮಾಡೀವಂತೆ.
ಇನ್ನೊಂದು 2 ತಿಂಗಳು ಮಾಡ್ತೀನಿ ನಾನು ಏನೂ ಹೇಳೋಕ್ಕೋಗಲ್ಲ. ಹಂಗೆ ಇದೊಂದು ಕೆಲಸ ಏನು ಹೆಚ್ಚಿನ ಕೆಲಸ ಏನಲ್ಲ. ನೀವು ಮಾತ್ರ ಏನೂ ಹೇಳ್ಬೇಡಿ ನೋಡಿ, ಹೇಳಿನಿ. ಎಂಥ ಬಸ್ರಿ ಹಿಂಸೆ, ಎಂತ ಅವ ಮನೇಲಿ ಇಲ್ಲ ಅಂದ ಕೂಡಲೇ ಇದನ್ನೇನು ತೂಗು ಮಂಚಕ್ಕೆ ಹಾಕೊಂಡು ತೂಗ್ಬೇಕ ನಾವು? ನಾವು ಮನೇಲಿ ಇದ್ದವ್ರು ಮನುಷ್ಯರಲ್ಲ. ಈ ಎಲ್ಲ ಮಾರುತಿ ತುಂಬಿದ ಬಸ್ರನ್ನು ಬಿಟ್ಟು ತಿಂಗಳನ್ಗಟ್ಲೆ ಹೆರ್ಗಿದ್ದಂಗೆ ಇರ್ತಾರೆ. ಅವ್ರೇನು ಗಂಡಲ್ಲಿ ಇವರಿಲ್ಲಿ ಹೇರಲ್ಲ ಸಾಕಲ್ಲ ಅವರು. ಏನು ನಿನ್ನ ಸೊಸೆನೇ ರಾಜ್ಯಕ್ಕೆ ಇಲ್ದಿದ್ದಾಳೆ ಆಗ್ಯೋತಾ? ಸಾಕಿ ಅಮ್ಮ ಮಗ ಸಾಕಿ ಎಷ್ಟು ದಿವಸ ಹಿಂಗೆ ಸಾಕ್ತೀರಿ ನೋಡ್ತೀನಿ. ನೀನು ನನಗೆ ಅಂತ ತಿಂಡಿ ಇದನ್ನು ತಗೋಬಾ ಮಾರುತಿ. ಹೊಸರೇ ಕೆಲಸ ಮಾಡಿದಷ್ಟಕ್ಕೂ ಒಳ್ಳೆಯದು ಅಂತಾರೆ. ಆರೋಗ್ಯಕ್ಕಾಗಲಿ ಹೆರಿಗೆಗಾಗಲಿ ಎಲ್ಲ ಇದು ಅಂತ. ನಮ್ಮ ಮನೆಯಲ್ಲೇ ಒಂದು ಚಿತ್ರನಪ್ಪ, ಏನೂ ಮಾಡಬಾರ್ದು ಅಂತ. ಡಾಕ್ಟ್ರು ಹೇಳ್ಯಾರಂತೆ ಮಾರ, ಬಾರ ಅಂತ ಎತ್ತಂಗಿಲ್ಲ, ಭಾಳ ಚುರುಕು ಓಡಾಡಂಗಿಲ್ಲ, ಇದರಲ್ಲಿ ಬಸ್ಸಲ್ಲಿ ಕಾರಲ್ಲಿ ಎಲ್ಲ ಭಾಳ ದೂರ ಹೋಗಂಗಿಲ್ಲ, ಎಲ್ಲ ಅವರೇ ಹೇಳ್ಯಾರಂತೆ. ಏನು ನಮ್ಮ ಕಾಲ್ದಂಗೆ ಆತದನ್ರಿ ಈಗ. ಹಾಗಾಗಿ ಅದೇನು ಮಾಡ್ತಾ ಅದೇ ಇರಲಿ. ನಂಗೆ ಇದೊಂದು ಕೆಲಸ ಏನು ಹೆಚ್ಚೇನಲ್ಲ. ಈಗ ನಾ ಮಾಡ್ತೀನಿ, ನೀವೆಂತ ಹೇಳಕ್ಕೆ ಹೋಗ್ಬೇಡಿ ಪುಣಾತ್ಮ. ಡಾಕ್ಟ್ರು ಭಾರ ಎತ್ತಂಗಿಲ್ಲ ಅಂದರೆ, ಮೆಟ್ಲು ಹತ್ತಿ ಇಳಿಯಂಗಿಲ್ಲ ಅಂದರೆ, ಇದು ದೂರ ಎಲ್ಲೂ ಹೋಗಂಗಿಲ್ಲ ಅಂದರೆ, ಅಷ್ಟು ಹೇಳಿದ್ಮೇಲೆ ಮೊನ್ನೆ ನಾನು ಹೋಗ್ತೀನಿ ಏನಾಗಲ್ಲ ಅಂತ ಕೂತಿತ್ತ. ನಾ ಏನು ಅಲೆಸ್ಲ ಅಂತ ಮಾಡ್ದೆ ಗಂಡ ಹೆಂಡತಿ ಇದನ್ನು ತರ್ಕ ಮಾಡ್ಕಿತ್ತ ಇದ್ದಿದ್ನ? ಅದಂತೂ ಆಗಲಿ ಎಲ್ಲ ಹೇಳ್ಯಾರೆ ಡಾಕ್ಟ್ರು. 3 ಹೊತ್ತು ಮೊಬೈಲ್ ನೋಡ್ತಾ ಕೂತ್ಕೊಳ್ಳಿ ಅಂತ ಹೇಳ್ಯಾರ. ಅದನ್ನು ಹೇಳಲ್ಲನೇ ಒಂದೇ ಹೇಳ್ತಿದ್ದ ಅವನೇನು ಬಂದವ. ಡಾಕ್ಟ್ರು ಹೇಳಿದ್ದಲ್ಲನು ಇನ್ಮೇಲೆ ಮೊಬೈಲ್ ನೋಡಬೇಡ ಅಂತ. ಮೊಬೈಲ್ ಕೈ ಬಿಟ್ಟಿದೆ, ನಾನು ನೋಡ್ಲಪ್ಪ. ಇದನ್ನೆಲ್ಲ ಡಾಕ್ಟ್ರು ಹೇಳಿದ್ದು ಮಾಡೋಕ್ಕಾಗ್ತದೆ, ಅದನ್ನು ಮಾಡೋಕ್ಕಾಗಲ್ಲ. ಯೋ ಮಾರ, ನಿಮಗೆ ಎಂತ ಆತ್ರಿ ಇವತ್ತ? ಕೂಗದಂತ ಕೂಗ್ತಿದೆ ಹಾಗೆ. ಒಂಚೂರು ಹೊಲ್ಲಕ್ಕಾರು ಮಾತಾಡಿ. ಆಗಿದೆ, ಇಷ್ಟು ದಿನ ಆಗಿದೆ, ಇನ್ನೊಂದು 2 ತಿಂಗಳ ಬಿಟ್ಕೊಳಕ್ಕೆ ಒಂದು ಏನಿದೆ ನೋಡೋಣ. ಅದು ಇಷ್ಟು ದಿವಸ ಮಾತಾಡದೇ ಇದ್ದರೆ ಈಗ ಅವ್ನು ಇಲ್ದಿದ್ದಾಗಲೇ ಮಾತಾಡ್ಬೇಕಾ? ಅವನ ಮನಸ್ಸಿಗೆ ಒಂಥರ ಬೇಜಾರಾಗಲ್ಲಂದರೆ, ನಾನು ನಂಬಿಕೆ ಮೇಲೆ ಬಿಟ್ಟು ಹೋದೆ ಮನೇಲಿ, ನಾ ಅತ್ಲಾಗೆ ಹೋದಕ್ಕೂ ಇತ್ಲಾಗೆ ಈ ಥರ ಎಲ್ಲ ಹೇಳಕ್ಕೆ ಶುರು ಮಾಡ್ಯಾರೆ ಅಂತ 100ಕ್ಕೂ 100 ಮಾಡಿ ಹೇಳ್ಕೊಡ್ತದೆ ಗಂಡನ ಹತ್ರ. ಸುಮ್ಮನೆ ನಾವು ಮಕ್ಕ ಕರ್ರಗೆ ಮಾಡ್ಕೊಂಡಂಗೆ ಆಗ್ತದೆ. ಸುಮ್ಮನೆ ಇದ್ದು ಬಿಡಿ, ಆಗ್ತದೆ, ಹೆಂಗೋ ಆಗ್ತದೆ. ನಾ ಕೆಲಸ ಮಾಡ್ತೀನಿ ಅನ್ನಲ್ಲ, ಬಿಟ್ಟುಬಿಡಿ. ಬಿಡದೆ ನಾನೇನು ಹಿಡ್ಕೊಂಡ್ಲೆ ಈಗ? ಏನು ಮಾಡ್ತೀಯ ಮಾಡು. ನನಗೆ ತಿನ್ನಕ್ಕೆ ಒಂಚೂರು ಅಂತಾರೆ ತಾಪ ಮಾರುತ್ತೆ, ಆಚೆ ಕೂತ್ಕೊಂಡಿರ್ತೀನಿ. ಎಂತ ನಿಮ್ಗೆ ಇವ್ರನ್ನ ಸುಧಾರಿಸೋದೇ ಆಗ್ತದೆ ಅಂತಿದ್ದೀರಿ? ಹ್ಞೂ ಮಾರ, ಮತ್ತು ಎಂತ ಮಾಡಿದ್ರಿ? ದಿನ ಬೆಳಗಾದ್ರೆ ಮನೇಲಿ ಲೇಜ ಮಾಡ್ಕಿತ ಇರೋಕ್ಕಾಗ್ತದ? ಕೆಲಸ ಮಾಡಿದ ಮನಸ್ಸು ಏನು ಹಾಳಾಗಲ್ಲ. ಇವತ್ತು ಗೊತ್ತಾಗದಿದ್ರೆ ನಾಳೆ ಗೊತ್ತಾಗ್ತದ ಅವರಿಗೆ ಅವಾಗ ಏನು ಮಾಡಿದ್ದು ಅಂತ. ನಾರೇ ಇನ್ನು ಎಷ್ಟು ವರ್ಷ ಮಾಡ್ತೀವಿ ಕೆಲಸ? ನಮ್ಮ ಕಾಲ ಆದಮೇಲೆ ಅವ್ರ ಮನೆ ಅವ್ರ ಸಂಸಾರ ಅವರೇ ಮಾಡ್ಕೋಬೇಕಲ್ಲ. ಏನು ಅವಾಗ ಮಾಡಿದ್ರೆ ಮಾಡ್ಕೊಂಡ್ಲೇ ಇಲ್ಲ, ಏನು ಕೆಲಸದವ್ರನ್ನೇ ಇಟ್ಕೋತಾರೆ, ಏನಾರು ಮಾಡ್ಕೊಂಡ್ಲಿ. ನಾನು ಇವ್ರಿಗೆ ಹೇಳ್ತೀನಿ ರೀ, ಬೇಡ ಸುಮ್ಮನಿರಿ, ಏನು ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸುಮ್ಮನೆ ನಿಷ್ಠೂರಾಗಿ ಹೋಗ್ಬಿಟ್ರೆ ಮತ್ತೆ ಯಾವ ಪ್ರಯೋಜನವೂ ಇಲ್ಲ ಅದರಲ್ಲಿ. ಎಂತಕ್ಕೆ ಇದು ಮಾಡ್ಕೋಬೇಕು ನೋಡೋಣ. ಹಾಂ ಇನ್ನೂ ತಿಂಡಿ ತಿನ್ನಲ್ಲ ನಾನು. ತಿಂಡಿ ಆಗಿದೆ, ಆವಾಗಲೇ ಆಗಿದೆ. ನೀವು ತಿಂದ್ರಾ? ನೀವು ಹೊರಡೋದು ಎಷ್ಟೊತ್ತಿಗೆ ಅಲ್ಲಿಂದ? ಅಲ್ಲ ಎಂತ ಪುಣಾತ್ಗೀತೆ ತಿನ್ನಕ್ಕೆ ಎಂತ ರಂಚ ತತ್ತಿಯೇ ಎಂತ? ಅಲ್ಲಿ ಕೆಲಸ ಮಾಡಿ ಬಂದಿದ್ದು, 2-3 ಕಪ್ಪು ಹೆರ್ಸಿ ಬಂದೀನಿ. ಸುಮ್ಮನೆ ಹೋಗಿ ತಿರುಗಿ ಬಂದಿದ್ದಲ್ಲ, ಹಸು ಆತದ ನನಗೆ. ಫಸ್ಟ್ ಕೊಟ್ಗ ಇಲ್ಲಿ. ಹಾಂ ತಂದೆ ಪುಣ್ಯಾತ್ಮ, ಅಲ್ಲೇ ಎಲ್ಲ ಮಾಡಿ ಇಟ್ಟೀನಿ, ಬಂದೆ ತಡೀರಿ. ಓ ಯಾಕೆ ಹಿಂಗೆ ಮಾಡ್ತಾರೆ ಏನೋ? ಇಷ್ಟು ಜೋರು ಹೇಳಿದ್ರೆ ಫೋನಲ್ಲಿ ಕೇಳದೇ ಇರ್ತದ? ಯಾಕೆ ಈ ಥರ ಮಾಡ್ತಾರ? ಪಲ್ಲವಿ ಬಂದನ? ಎಂತಕ್ಕೆ ಇಷ್ಟ ತಡಾಗಿ ಇದು ಮಾಡಿದೆ? ಮುಖ ತೊಳೆದಾದ್ರೆ ಹೋಗಲ್ಲಿ ಕಷಾಯ ಆವಾಗಲೇ ಬೆರೆಸಿಟ್ಟಿನಿ. ಭಾಳ ತಣ್ಣಗಾಗಿದ್ರೆ ಒಂಚೂರು ಬಿಸಿ ಮಾಡ್ಕೊಂಡು ಕುಡಿತಾರೆ. ಬರ್ತೀನಿ ನಿಮ್ಮ ಮಾವಾಗ ಒಂಚೂರು ತಿಂಡಿ ಇಕ್ಕೆ ಬರ್ತೀನಿ ಮಾರತಿ. ಹಾಂ ಹೇಳ್ರಿ, ಕೇಳಿಸ್ತಾದೆ ಹೇಳಿ. ಆರಾಮಿದ್ದೀನಿ ನಾನು. ಕೇಳಿದ್ನೇ, ಅದು ಎಷ್ಟು ಸರಿ ಕೇಳ್ತೀರಿ?
ಆರಾಮಿದ್ದೀನಿ, ಏನು ತೊಂದರೆ ಇಲ್ಲ. ಬಿಟ್ಟು ಹೋಗಕ್ಕೆ ಹೋಗ್ಕೊಂಡು ಈಗ ಅಲ್ಲಿಂದ ಆರಾಮಿದೆಯಾ ಅಂತ ಕೇಳ್ತಿದ್ದೀರಪ್ಪ. ಇಲ್ಲ, ತಿಂಡಿ ಇನ್ನೂ ತಿನ್ನಲ್ಲ, ಈಗ ತಿನ್ಬೇಕು. ಕಷಾಯ ಕಾಸ್ಕೊಳಕ್ಕೆ ಅಂತ ಹೋಗ್ತಾ ಇದ್ದೆ. ಕಾಸ್ಕೊಂಡು ಕುಡ್ಕೊಂಡು ಆಮೇಲೆ ತಿಂಡಿ ತಿನ್ಬೇಕು. ಅತ್ತೆ ಅಲ್ಲಿ ಮಾವಿಗೆ ತಿಂಡಿ ಬಡಿಸ್ತಾ ಇದ್ರು, ಬಹುಶಃ ಅವರಿಬ್ಬರು ಅಲ್ಲಿ ತಿಂಡಿ ತಿಂತಾ ಇದ್ದಾರೆ ಅಂತ ಕಾಣ್ತದೆ. ಹಾಂ, ಅವ್ರು ತಿಂತಾ ಇದ್ದಾರೆ. ನಾನು ಅದೇ ಕಷಾಯ ಕಾಸು ಕುಡ್ಕೊಂಡು ಆಮೇಲೆ ತಿಂಡಿ ತಿಂತೀನಿ. ಯಾಕೆ ಲೇಟು ಅಂದರೆ ಎಂತ ಹೇಳಿ, ನಾನು ಎಂಥಾರು ಕೆಲಸ ಇರ್ತದಲ್ಲ, ಅದೆಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂಥೇಳಿ ಬರ್ತಾ ಇದ್ದೆ ನಾನು. ನೀವು ಇಡಿ, ಫೋನ್ ಇಡಿ, ಕೇಳಿದ್ನೇ ಕೇಳ್ತಿರ್ಬೇಡಿ ಅಲ್ಲಿ ಕೂತ್ಕೊಂಡು. ನನಗೆ ಬಾಯಾರಿಕೆ ಆದಂಗೆ ಆಗ್ತದೆ. ಒಂಚೂರು ಕಷಾಯ ಕಾಸು ಕುಡ್ಕೊಬೇಕು, ನಾನು ಕುಡ್ಕೊಂಡು ತಿಂಡಿ ತಿಂದ್ಕೊಬೇಕು. ಫೋನ್ ಇಡಿ. ನೀವು ತಿಂಡಿ ತಿಂದ್ರಾ?